ಸಿನಿಮಾದಲ್ಲಿ ತೋರಿಸೋ ಕಾಮಿಡಿ ಕ್ಯಾರೆಕ್ಟರ್ ಅಲ್ಲ ನಾರದ್ ಮುನಿ. ಯಾರು ಗೊತ್ತಾ ನಾರದ್ ಮುನಿ? ಪ್ರಾಣಿಗಳನ್ನ ಬೇಟೆಯಾಡ್ತಾ, ಜನರನ್ನ ಲೂಟ್ ಮಾಡ್ತಾ, ಒಂದು ಪಾಪದ ಲೈಫ್ನ ಲೀಡ್ ಮಾಡ್ತಾ ಇದ್ದ ರತ್ನಾಕರ್ನಿಗೆ ತಮ್ಮ ಕರುಣೆಯನ್ನ ತೋರಿಸಿ ರಾಮನಾಮವನ್ನ ಕೊಟ್ಟು ಇಡೀ ಜಗತ್ತಿಗೆ ರಾಮಾಯಣವನ್ನ ಕೊಟ್ಟ ವಾಲ್ಮೀಕಿಯವರ ಮಹಾನ್ ಗುರುಗಳು ನಾರದ್ ಮುನಿಗಳು. ವೇದ, ಇತಿಹಾಸ, ಉಪನಿಷತ್ಗಳು, ಪುರಾಣಗಳು, ಮಹಾಭಾರತ ಅಷ್ಟೇ ಯಾಕೆ ಶ್ರೀಮದ್ ಭಾಗವತದಂತಹ ಗ್ರಂಥಗಳನ್ನ ಇಡೀ ಮಾನವ ಕುಲದ ಉದ್ಧಾರಕ್ಕಾಗಿ ಕೊಟ್ಟ ವೇದವ್ಯಾಸರ ಮಹಾನ್ ಗುರುಗಳು ಕೂಡ ನಾರದ್ ಮುನಿಗಳು. ನಾರದ್ ಮುನಿಗಳು ಒಂಥರ ಟಚಿಂಗ್ ಸ್ಟೋನ್ ಇದ್ದ ಹಾಗೆ. ಅವ್ರು ಯಾರನ್ನೆಲ್ಲ ಟಚ್ ಮಾಡ್ತಾರೆ, ಅವರು ವಿಷ್ಣುವಿನ ಮಹಾನ್ ಭಕ್ತರಾಗ್ತಾರೆ. ಉದಾಹರಣೆಗೆ ತಗೊಳ್ಳಿ, 5 ವರ್ಷದ ಪುಟ್ಟ ಬಾಲಕ ಧ್ರುವ ಮಹಾರಾಜ. ಯಾರ ಹೆಸರಲ್ಲಿ ಇವತ್ತು ಧ್ರುವ ತಾರೆ ಇದೆಯೋ ಅದೇ ಧ್ರುವ ಮಹಾರಾಜನ ಗುರುಗಳು ಕೂಡ ನಾರದ್ ಮುನಿಗಳು. ಮತ್ತೆ ಮಹಾವತಾರ ನರಸಿಂಹ ಅವತಾರ ಮಾಡಿದ್ದೇ ಪ್ರಹ್ಲಾದ ಮಹಾರಾಜನಿಗೋಸ್ಕರ. ಅವರ ಗುರುಗಳು ಕೂಡ ನಾರದ್ ಮುನಿಗಳು. ನಾರದ್ ಮುನಿಗಳು ಎಷ್ಟು ಎಕ್ಸ್ಪರ್ಟ್ ಸ್ಪೀಕರ್ ಅಂತ ಅಂದ್ರೆ ಅವರ ಮಾತನ್ನ ದೇವತೆಗಳು ಕೇಳ್ತಾರೆ. ಅಷ್ಟೇ ಯಾಕೆ, ಇನ್ನು ಹುಟ್ಟದೇ ಇರೋ ಮಗು ಗರ್ಭದೊಳಗಡೆ ಇರಬೇಕಾದ್ರೇನೆ ನಾರದ್ ಮುನಿಯವರ ಮಾತನ್ನ ಕೇಳುತ್ತೆ. ಅದೇ ಪ್ರಹ್ಲಾದ ಮಹಾರಾಜರು. ನಾರದ್ ಮುನಿಗಳು ತ್ರಿಕಾಲ ಜ್ಞಾನಿಗಳು ಕೂಡ. ಇಡೀ 3 ಲೋಕದಲ್ಲಿ ಎಲ್ಲಿ ಬೇಕಾದರೂ ಮನಸ್ಸಿನ ವೇಗದಲ್ಲಿ ಚಲಿಸಬಲ್ಲ ಒಬ್ಬ ಮಹಾಜನ ನಾರದ್ ಮುನಿ. ಅಷ್ಟೇ ಅಲ್ಲ, ಭಗವಂತ ಅವತಾರ ಮಾಡಿದಾಗ ಲೀಲೆಗಳು ನಡಿಬೇಕು ಅಂತ ಅಂದ್ರೆ ಇವರ ಮಾಸ್ಟರ್ ಪ್ಲಾನ್ ಇರಲೇಬೇಕು. ಇಂಥ ಮಹಾನ್ ವಿಷ್ಣು ಭಕ್ತ ಪರಮ ಪಾಪಿಗಳ ಉದ್ಧಾರಕ ನಾರದ್ ಮುನಿಯವರನ್ನ ಈ ಸಿನಿಮಾಗಳು ತಮ್ಮ TRPಗೋಸ್ಕರ ಅವ್ರನ್ನ ಒಂದು ವ್ಯಂಗ್ಯವಾಗಿ ತೋರಿಸ್ತಾರೆ. ಅದಕ್ಕೆ ಹೇಳೋದು, ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಶಾಸ್ತ್ರಗಳನ್ನ ಓದಿ ತಿಳ್ಕೋಬೇಕೆ ಹೊರತು ಸಿನಿಮಾಗಳಿಂದ ಅಲ್ಲ. I am God. God is great. ಐ ಆಮ್ ದ ಗಾಡ್, ಗಾಡ್ ಈಸ್ ಗ್ರೇಟ್. ಇದು ಇವತ್ತಿನ ಡೈಲಾಗ್ ಅಲ್ಲ. ಸತ್ಯಯುಗದಲ್ಲಿ ಹಿರಣ್ಯಕಶಿಪು ಅನ್ನೋ ರಾಕ್ಷಸ ಇದ್ನಲ್ಲ, ಅವನ ಡೈಲಾಗ್ ಇದು ಆಕ್ಚುಲಿ. ಈಗಿನ ಜನ ಬರೀ ಅದನ್ನ ಹೇಳ್ತಾರಷ್ಟೇ. ಆದ್ರೆ ಅವನು ಎಲ್ಲಾ ವಿಷ್ಣುವಿನ ಟೆಂಪಲ್ಸ್ ನ ಹೊಡೆದಾಕ್ಬಿಟ್ಟು ಅದರೊಳಗಡೆ ಅವನ ಮೂರ್ತಿಯನ್ನಿಟ್ಟು ಎಲ್ಲಾ ಬ್ರಾಹ್ಮಣರಿಗೆ ಓಂ ಹಿರಣ್ಯಕಶಿಪಾಯ ನಮಃ ಅಂತ ಪೂಜೆಯನ್ನ ಕೂಡ ಮಾಡಕ್ ಹೇಳಿದ್ದ. ಆ ರಾಕ್ಷಸನ ಎದುರಿಕೆಯಿಂದ ಅವರು ಕೂಡ ಪೂಜೆ ಮಾಡ್ಲಿಕ್ಕೂ ಸ್ಟಾರ್ಟ್ ಮಾಡಿದ್ರು. ಇಷ್ಟೆಲ್ಲ ಅಹಂಕಾರ, ದುರಹಂಕಾರ ತೋರಿಸ್ತಾ ಇದ್ರು ಕೂಡ ಭಗವಂತ ವಿಷ್ಣು ಏನು ಮಾಡಿದ್ದಿಲ್ಲ ಈ ಹಿರಣ್ಯಕಶಿಪುಗೆ. ಆದ್ರೆ ಭಗವಂತನಿಗೆ ನಾವು ಹೇಳ್ತೀವಿ ಭಕ್ತವತ್ಸಲ ಅಂತ. ಯಾವಾಗ ಈ ಹಿರಣ್ಯಕಶಿಪು ತನ್ನ ಮಗನಾದ ಭಕ್ತ ಪ್ರಹ್ಲಾದನಿಗೆ ಟಾರ್ಚರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಗ ಭಗವಂತನ ಹೃದಯ ಕೇಳೋದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಂತೆ, ಪರಿತ್ರಾಣಾಯ ಸಾಧನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ಭಗವಂತ ತನಗೆ ಏನ್ ಬೇಕಾದ್ರೂ ತಡ್ಕೋತಾನೆ, ಆದ್ರೆ ಭಕ್ತನಿಗೆ ಯಾರಾದ್ರೂ ತೊಂದರೆ ಕೊಟ್ಟರೆ, ಕಷ್ಟವನ್ನ ಕೊಟ್ಟರೆ ಅದನ್ನ ಮಾತ್ರ ಸಹಿಸೋದಿಲ್ಲ. ಹಾಗಾಗಿನೇ ಹಿರಣ್ಯಕಶಿಪು ಕೇಳ್ತಾನೆ ಭಕ್ತ ಪ್ರಹ್ಲಾದನಿಗೆ, ಈ ಕಂಬದಲ್ಲಿ ಇದಾನ ನಿನ್ನ ವಿಷ್ಣು ಅಂತ. ಅವಾಗ ಪ್ರಹ್ಲಾದ ಆ ಕಂಬನ ನೋಡಿ ಹೌದು ಇದಾನೆ ಅಂದ ತಕ್ಷಣ ಪ್ರಹ್ಲಾದನ ಮಾತಿನಂತೆ ನರಸಿಂಹ ಕಂಬವನ್ನ ಸೀಳ್ಕೊಂಡು ಹಿರಣ್ಯಕಶಿಪುವಿನ ವಧೆಯನ್ನ ಮಾಡ್ಲಿಕ್ಕೆ ಬರ್ತಾನೆ. ಗಾಡ್ ಈಸ್ ಎವ್ರಿವೇರ್. ದೇವರು ಎಲ್ಲಾ ಕಡೆ ಇದ್ದಾನೆ. ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಈ ಸ್ಟೇಟ್ಮೆಂಟ್ ಬಂದು 100ಕ್ಕೆ 100 ಸತ್ಯ. ಆದ್ರೆ ಒಂದ್ ಕಂಡೀಷನ್ ಇದೆ, ಎಲ್ಲಾ ಕಡೆ ದೇವರನ್ನ ನೋಡಕ್ಕೆ ಒಬ್ಬ ಶುದ್ಧ ಭಕ್ತನೇ ಆಗಿರ್ಬೇಕು ಅಂತ. ಹಿಸ್ಟ್ರಿಗೆ ಹೋದ್ರೆ ಇದನ್ನ ಪ್ರೂಫ್ ಸಮೇತ ಡೆಮಾನ್ಸ್ಟ್ರೇಟ್ ಮಾಡಿದ ಒಬ್ಬ ಗ್ರೇಟ್ ಪರ್ಸನಾಲಿಟಿ ಇದ್ದಾರೆ, ಅವರೇ ಭಕ್ತ ಪ್ರಹ್ಲಾದ್ ಮಹಾರಾಜ್. ಯಾವಾಗ ಹಿರಣ್ಯಕಶಿಪುವಿನ ಮಾತನ್ನ ಪ್ರಹ್ಲಾದ ಕೇಳೋದಿಲ್ಲ, ಇಮಿಡಿಯೇಟ್ಲಿ ರಾಕ್ಷಸರಿಗೆ ಅವನು ಆರ್ಡರ್ ಮಾಡ್ತಾನೆ, ಇವನನ್ನ ಕರ್ಕೊಂಡೋಗಿ ಕೊಂದಾಕಿ ಅಂತ. ಅವರು ಸುಮಾರು ರೀತಿನಲ್ಲಿ ಪ್ರಹ್ಲಾದನನ್ನ ಕೊಲ್ಲೋಕೆ ಟ್ರೈ ಮಾಡ್ತಾರೆ. ಆನೆಯಿಂದ ತುಳ್ಸೋಕ್ ನೋಡ್ತಾರೆ, ಆದ್ರೆ ಪ್ರಹ್ಲಾದ ಆನೆಯಲ್ಲೂ ಕೂಡ ಪರಮಾತ್ಮನನ್ನ ಕಾಣ್ತಾನೆ. ಹಾವಿನಿಂದ ಕಚ್ಚೋಕೆ ನೋಡ್ತಾರೆ, ಆಗ ಪ್ರಹ್ಲಾದ ಹಾವಿನಲ್ಲೂ ಕೂಡ ಪರಮಾತ್ಮನನ್ನ ನೋಡ್ತಾನೆ. ಹೇಗೆ ಹಾವಿನಲ್ಲಿ ವಿಷ ಇದ್ರೂ ಕೂಡ ಹಾವು ಸಾಯೋದಿಲ್ಲ, ಅದೇ ರೀತಿ ಪ್ರಹ್ಲಾದನಿಗೆ ಪರಮಾತ್ಮ ಶಕ್ತಿಯನ್ನ ಕೊಡ್ತಾನೆ. ಹಾವು ಕಚ್ಚಿದ್ರು ಕೂಡ ಅವನಿಗೆ ಏನೂ ಆಗೋದಿಲ್ಲ. ಬೆಟ್ಟದ ಮೇಲಿಂದ ಬಿಸಾಕ್ಲಿಕ್ಕೆ ಹೋಗ್ತಾರೆ. ರಾಕೆ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಕೆಕೆ ಅನ್ನೋ ತರ ಕೃಷ್ಣ ಯಾರನ್ನಾದ್ರೂ ರಕ್ಷಿಸಬೇಕು ಅಂತ ಅನ್ಕೊಂಡ್ರೆ ಅವ್ರನ್ನ ಯಾರು ಕೂಡ ಸಾಯಿಸ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ವಿಷ್ಣುನೇ ಬಂದು ಅವನನ್ನ ಕಾಪಾಡ್ತಾನೆ. ಆಹಾರದಲ್ಲಿ ವಿಷವನ್ನ ಕೊಟ್ಟು ಸಾಯಿಸಕ್ಕೆ ಹೋಗ್ತಾನೆ. ಆಗ ಪ್ರಹ್ಲಾದ ಇಮಿಡಿಯೇಟ್ಲಿ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕರಿಸ್ತಾನೆ. ಆಗ ಏನೂ ಆಗೋದಿಲ್ಲ. ಫೈನಲಿ ಹಿರಣ್ಯಕಶಿಪು ಕೇಳ್ತಾನೆ, ನನ್ನಲ್ಲಿ ಆ ಭಗವಂತ ಇದ್ದಾನ ಅಂತ. ಪ್ರಹ್ಲಾದ ಮಹಾರಾಜ ಎಕ್ಸಾಕ್ಟ್ಲಿ ನೋಡ್ತಾ ಇರ್ತಾನೆ, ಅವನಲ್ಲೂ ಕೂಡ ಭಗವಂತನನ್ನ. ಹೌದು ಇದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಕೇಳ್ತಾನೆ, ನಿನ್ನಲ್ಲಿ ಇದ್ದಾನ ಅಂತ. ಹೌದು ಇದ್ದಾನೆ ಅಂತ ಹೇಳ್ತಾನೆ. ಈ ಕಂಬದಲ್ಲಿ ಇದ್ದಾನ ಅಂತ ಕೇಳ್ತಾನೆ. ಹೌದು ಇದ್ದಾನೆ ಅಂತ ಪ್ರತ್ಯಕ್ಷವಾಗಿ ನೋಡಿರೋ ತರ ಹೇಳ್ತಾ ಇರ್ತಾನೆ ಪ್ರಹ್ಲಾದ ಮಹಾರಾಜ. ಅವಾಗ ಹಿರಣ್ಯಕಶಿಪು ಅವನ ಗದೆಯನ್ನ ತಗೊಂಡು ಹೊಡೆಯೋಕೆ ಹೋಗ್ತಾನೆ. ಇಮಿಡಿಯೇಟ್ಲಿ ನರಸಿಂಹ ಪ್ರಹ್ಲಾದನ ಮಾತನ್ನ ನಿಜ ಮಾಡ್ಲಿಕ್ಕೋಸ್ಕರ ಆ ಕಂಬವನ್ನ ಹೊಡ್ಕೊಂಡು ಹಿರಣ್ಯಕಶಿಪುವಿನ ವಧೆಯನ್ನ ಮಾಡ್ಲಿಕ್ಕೆ ಬರ್ತಾನೆ. ಹೀಗೆ ದೇವ್ರು ಎಲ್ಲಾ ಕಡೆ ಇದ್ದಾನ ಅಂದ್ರೆ ಹೌದು ಇದ್ದಾನೆ, ಆದ್ರೆ ಅವನನ್ನ ನೋಡೋಕೆ ಶುದ್ಧ ಭಕ್ತನಿಗೆ ಮಾತ್ರ ಸಾಧ್ಯ. ಹಾಗಾದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು ಅಂತಂದ್ರೆ, ಆ ಶುದ್ಧ ಭಕ್ತಿಯನ್ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಈ ದೇವಸ್ಥಾನಗಳು ನಮಗೆ ಹೆಲ್ಪ್ ಮಾಡ್ತವೆ. ಅದಕ್ಕೋಸ್ಕರ ನಾವು ಹೋಗ್ಬೇಕು. ಹರೇ ಕೃಷ್ಣ.